ವಿನುತಾ ಹೇಳಿದಳು. ಪುತ್ರನೇ, ನಾನು ಸವತಿಯ ದಾಸಿಯಾಗಿರುವೆನು. ಏನು ಹೇಳಲಿ? ಇಂತಹ ವಿಪತ್ತು ವ್ಯರ್ಥವಾಗಿಯೇ ನನ್ನ ತಲೆಯ ಮೇಲೆ ಬಂದೆರಗಿದೆ. ಸವತಿಯು ನನಗೆ ನನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗು ಎಂದು ಅಪ್ಪಣೆ ಮಾಡುತ್ತಾಳೆ. ಮಗನೇ, ಈಗ ಇದೇ ನನ್ನ ದುಃಖದ ಕಾರಣವಾಗಿದೆ. ಗರುಡನು ಹೇಳಿದನು. ತಾಯೇ, ನಾನು ಆಕೆಯನ್ನು ಎಲ್ಲಿಗೆ ಹೋಗಬೇಕೆಂದಿರುವಳೋ ಅಲ್ಲಿಗೆ ಹೊತ್ತುಕೊಂಡು ಹೋಗುವೆನು. ಕಲ್ಯಾಣಿ, ನೀನು ಶೋಕಿಸಬೇಡ. ನಿನ್ನ ಎಲ್ಲ ಚಿಂತೆಗಳನ್ನು ದೂರ ಮಾಡುವೆನು. ವ್ಯಾಸರು ಹೇಳುತ್ತಾರೆ. ಹೀಗೆ ಗರುಡನು ಹೇಳಿದಾಗ ವಿನುತಾ ಕದ್ರುವಿನ ಬಳಿಗೆ ಹೋದಳು. ಮಹಾಬಲಿ ಗರುಡನೂ ತಾಯಿ ವಿನುತಾಳನ್ನು ದಾಸಿತನದಿಂದ ಮುಕ್ತಗೊಳಿಸಲು ಜೊತೆಗೆ ಹೋದನು. ಅವನು ಪುತ್ರರ ಸಹಿತ ಕದ್ರುವನ್ನು ಹೆಗಲ ಮೇಲಿರಿಸಿಕೊಂಡು ಸಮುದ್ರದ ಆಚೆ ಕರೆದುಕೊಂಡು ಹೋದನು. ಅಲ್ಲಿ ಹೋಗಿ ಗರುಡನು ಕದ್ರುವಿನಲ್ಲಿ ಕೇಳಿದನು. ಅಮ್ಮ, ನಿನಗೆ ಪ್ರಣಾಮ ಮಾಡುತ್ತೇನೆ. ನನ್ನ ತಾಯಿಯು ಯಾವ ಪ್ರಕಾರದಿಂದ ದಾಸಿಭಾವದಿಂದ ಮುಕ್ತಳಾಗಬಲ್ಲಳು? ಇದನ್ನು ನಿಶ್ಚಿತವಾಗಿ ತಿಳಿಸುವ ಕೃಪೆ ಮಾಡು. ಕದ್ರುವು ಹೇಳಿದಳು. ಪುತ್ರನೇ, ನೀನು ಸ್ವರ್ಗದಿಂದ ಬಲವಂತವಾಗಿ ಅಮೃತವನ್ನು ತಂದು ನನ್ನ ಮಕ್ಕಳಿಗೆ ಒಪ್ಪಿಸಿಬಿಡು. ಹೀಗೆ ಮಾಡಿ ನೀನು ನಿನ್ನ ತಾಯಿಯನ್ನು ಬೇಗನೆ ಉದ್ಧರಿಸಬಲ್ಲೆ. ವ್ಯಾಸರು ಹೇಳಿದರು. ಕದ್ರುವು ಹೀಗೆ ಹೇಳಿದಾಗ ಪಕ್ಷಿರಾಜ ಮಹಾಬಲಿ ಗರುಡನು ಕೂಡಲೇ ಇಂದ್ರಲೋಕಕ್ಕೆ ಹೋದನು. ಅಲ್ಲಿ ಅವನು ಯುದ್ಧ ಮಾಡಿ ಅಮೃತದ ಕಲಶವನ್ನು ಕಸಿದುಕೊಂಡು ಬಂದು ಮಲತಾಯಿಯಾದ ಕದ್ರುವಿಗೆ ಕೊಟ್ಟನು. ಅವನ ಈ ಪ್ರಯಾಸದಿಂದ ವಿನುತಾಳು ದಾಸಿಭಾವದಿಂದ ನಿಸ್ಸಂದೇಹವಾಗಿ ಮುಕ್ತಳಾದಳು. ಸರ್ಪಗಳು ಸ್ನಾನ ಮಾಡಲು ಹೋದಾಗ ಇಂದ್ರನು ಆ ಅಮೃತವನ್ನು ಕದ್ದುಕೊಂಡು ಹೋದನು. ಅಲ್ಲಿ ದರ್ಬೆಗಳು ಹಾಸಿದ್ದವು. ಸರ್ಪಗಳು ಬಂದು ಆ ದರ್ಬೆಗಳನ್ನು ನೆಕ್ಕತೊಡಗಿದವು. ಹರಿತವಾದ ಆ ದರ್ಬೆಗಳು ಸ್ಪರ್ಶವಾಗುತ್ತಲೇ ಸರ್ಪಗಳ ನಾಲಿಗೆ ಸೀಳಿ ಹೋಗಿ 2 ನಾಲಿಗೆ ಉಳ್ಳವುಗಳಾದವು. ತಾಯಿ ಕದ್ರುವು ಶಪಿಸಿದ ಆಕೆಯ ಪುತ್ರರು ವಾಸುಕಿಯ ಮೊದಲಾದ ನಾಗಗಳು ಬ್ರಹ್ಮದೇವರಿಗೆ ಶರಣಾದರು ಹಾಗೂ ಶಾಪದಿಂದ ಉಂಟಾದ ಭಯದ ವಿಷಯವನ್ನು ತಿಳಿಸಿದರು. ಆಗ ಬ್ರಹ್ಮದೇವರು ಆ ಸರ್ಪಗಳಿಗೆ ಹೇಳಿದರು. ವಾಸುಕಿಯೇ, ಜರತ್ಕಾರು ಎಂಬ ಶ್ರೇಷ್ಠ ಮುನಿಯೋರ್ವರಿದ್ದಾರೆ. ಅವರ ಹೆಸರೇ ಉಳ್ಳ ನಿನ್ನ ತಂಗಿಯನ್ನು ಅವರಿಗೆ ಒಪ್ಪಿಸಿಬಿಡು. ಆಕೆಯು ಗರ್ಭದಿಂದ ಹುಟ್ಟುವ ಪುತ್ರನೇ ನಿಮ್ಮನ್ನು ರಕ್ಷಿಸುವನು. ಆಸ್ತಿಕ ಎಂಬ ಹೆಸರಿನಿಂದ ಅವನು ಖ್ಯಾತನಾಗುವನು. ಇದರಲ್ಲಿ ಯಾವುದೇ ಸಂದೇಹದ ಮಾತಿಲ್ಲ. ಬ್ರಹ್ಮದೇವರ ಆ ಕಲ್ಯಾಣಮಯಿ ವಾಣಿಯನ್ನು ಕೇಳಿ ವಾಸುಕಿಯು ವನಕ್ಕೆ ಹೋಗಿ ತನ್ನ ತಂಗಿಯನ್ನು ವಿನಯದಿಂದ ಮುನಿಗೆ ಒಪ್ಪಿಸಿದನು. ಆ ಕನ್ಯೆಯ ಹೆಸರು ಜರತ್ಕಾರು ಎಂದೇ ಇತ್ತು. ಜರತ್ಕಾರು ಮುನಿಯು ಆಕೆಯನ್ನು ತನ್ನಂತೆ ಹೆಸರುಳ್ಳವಳು ಎಂದು ತಿಳಿದು ವಾಸುಕಿಯಲ್ಲಿ ಹೇಳಿದನು. ಯಾವಾಗ ನನ್ನ ಅಪ್ರಿಯ ಕಾರ್ಯವನ್ನು ಮಾಡುವಳೋ ಆಗಲೇ ನಾನು ಇವಳನ್ನು ತ್ಯಜಿಸಿಬಿಡುವೆನು. ಈ ಪ್ರಕಾರ ವಚನಬದ್ಧಳಾಗಿ ಮುನಿಯು ಆ ಕನ್ಯೆಯೊಂದಿಗೆ ವಿವಾಹವಾದನು. ಕನ್ಯೆಯನ್ನು ಒಪ್ಪಿಸಿ ವಾಸುಕಿಯು ತನ್ನಿಚ್ಛೆಯಂತೆ ಮನೆಯ ಕಡೆಗೆ ಹೊರಟನು. ಪರಂತಪನೇ, ಇದಾದ ಬಳಿಕ ಜರತ್ಕಾರು ಮುನಿಯು ಆ ಮಹಾವನದಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ತನ್ನ ಭಾರ್ಯೆಯೊಂದಿಗೆ ವಿಹರಿಸುತ್ತಾ ಸುಖವಾಗಿ ಜೀವನ ಸಾಗಿಸುತ್ತಿದ್ದರು. ಒಮ್ಮೆ ಆ ಮುನಿವರ ಜರತ್ಕಾರು ಭೋಜನ ಮಾಡಿ ಮಲಗಿಬಿಟ್ಟಿದ್ದರು. ಅಲ್ಲೇ ವಾಸುಕಿಯ ಸುಂದರಿ ತಂಗಿ ಮುನಿಯ ಪತ್ನಿಯು ಕುಳಿತಿದ್ದಳು. ಆಕೆಯಲ್ಲಿ ಅವರು ಹೇಳಿದರು. ಪ್ರಿಯೆ, ಯಾವುದೇ ಪರಿಸ್ಥಿತಿಯು ಬಂದರೂ ನೀನು ನನ್ನನ್ನು ಎಬ್ಬಿಸಬೇಡ. ಹೀಗೆ ನವಯುವತಿ ಭಾರ್ಯೆಯಲ್ಲಿ ಹೇಳಿ ಮುನಿಯು ನಿದ್ರಾದೇವಿಯ ಅಧೀನರಾದರು. ಅಂಶುಮಾಲಿಯು ಅಸ್ತಾಚಲಪುರವನ್ನು ಸೇರಿದಾಗ ಸಂಧ್ಯಾ ಸಮಯವಾಯಿತು. ಮುನಿಯು ಎಚ್ಚರಗೊಳ್ಳಲಿಲ್ಲ. ಧರ್ಮಲೋಪದ ಭಯದಿಂದ ಹೆದರಿ ಅವರ ಪತ್ನಿ ಜರತ್ಕಾರು ಚಿಂತಿತಳಾದಳು. ಈಗೇನು ಮಾಡಲಿ ಎಂದು ಯೋಚಿಸಿದಳು. ನಾನು ಮುನಿಯನ್ನು ಎಬ್ಬಿಸಿದರೆ ಅವರು ನನ್ನನ್ನು ತ್ಯಜಿಸಿಬಿಡುವರು. ಎಬ್ಬಿಸದಿದ್ದರೆ ಸಂಧ್ಯಾ ಸಮಯವು ವ್ಯರ್ಥವಾಗಿ ಹೋದೀತು. ಪತಿಯ ಧರ್ಮನಾಶಕ್ಕಿಂತ ಈ ತ್ಯಾಗ ಉತ್ತಮವಾಗಿದೆ, ಏಕೆಂದರೆ ಮೃತ್ಯುವು ನಿಶ್ಚಿತವೇ ಆಗಿದೆ. ಧರ್ಮಹೀನ ಪುರುಷನು ಪದೇ ಪದೇ ನರಕವನ್ನು ಅನುಭವಿಸುತ್ತಾನೆ. ಹೀಗೆ ಚೆನ್ನಾಗಿ ವಿಚಾರ ಮಾಡಿ ಆ ಬಡಪಾಯಿ ಜರತ್ಕಾರುವು ತನ್ನ ಪತಿಯಾದ ಜರತ್ಕಾರು ಮುನಿಯನ್ನು ಎಬ್ಬಿಸಿಬಿಟ್ಟಳು. ಆಕೆಯು ಹೇಳಿದಳು. ಸೂರತರೇ, ಏಳಿರಿ, ಮೇಲೇಳಿ, ಸಂಧ್ಯಾವಂದನೆಯ ಸಮಯವಾಯಿತು. ಮುನಿಯ ನಿದ್ದೆ ಹರಿಯಿತು. ಅವನು ಪತ್ನಿ ಜರತ್ಕಾರುವಿನಲ್ಲಿ ಹೇಳಿದನು. ನಿದ್ದೆಯಲ್ಲಿ ವಿಘ್ನವನ್ನೊಡ್ಡಿದವಳೇ, ನಾನು ಹೊರಟು ಹೋಗುತ್ತಾ ಇದ್ದೇನೆ. ನೀನು ಈಗ ನಿನ್ನ ಅಣ್ಣನ ಮನೆಗೆ ಹೋಗು. ಮುನಿಯು ಹೀಗೆ ಹೇಳುತ್ತಲೇ ಜರತ್ಕಾರುವಿನ ಸರ್ವಾಂಗವು ನಡುಗಿ ಹೋಯಿತು. ಆಕೆಯು ಅಮಿತ ತೇಜಸ್ವಿ. ಸ್ವಾಮಿ, ನನ್ನ ಅಣ್ಣನು ಯಾವ ಕಾರ್ಯಕ್ಕಾಗಿ ನನ್ನನ್ನು ನಿಮಗೆ ಒಪ್ಪಿಸಿರುವನೋ ಅದು ಹೇಗೆ ಪೂರ್ಣವಾಗುವುದು? ಆಗ ಮುನಿಯು ಶಾಂತಚಿತ್ತರಾಗಿ ಉತ್ತರಿಸಿದನು.
ಅದಾದರೂ ಇದ್ದೇ ಇದೆ. ಮುನಿಯು ತ್ಯಜಿಸಿದಾಗ ಆ ಸ್ತ್ರೀಯು ತನ್ನ ಅಣ್ಣ ವಾಸುಕಿಯ ಮನೆಗೆ ಹೋದಳು. ವಾಸುಕಿಯು ಆಕೆಯಲ್ಲಿ ಕೇಳಿದಾಗ ಪತಿದೇವರು ಹೇಳಿರುವ ಮಾತನ್ನು ಅವನಿಗೆ ತಿಳಿಸಿದಳು. ಮತ್ತು ನನ್ನ ಪ್ರಾರ್ಥನೆಯಂತೆ ಮುನಿಯು ಅಸ್ಥಿತಿ ಎಂದು ಹೇಳಿದ ಬಳಿಕ ನನ್ನನ್ನು ಬಿಟ್ಟು ಹೋದರು ಎಂದು ಹೇಳಿದಳು. ತಂಗಿಯ ಮಾತನ್ನು ಕೇಳಿ ವಾಸುಕಿಗೆ ಪೂರ್ಣ ವಿಶ್ವಾಸ ಉಂಟಾಯಿತು. ಮುನಿಯು ಬಹಳ ಸತ್ಯವಾದಿಗಳಾಗಿದ್ದರು ಎಂದು ಯೋಚಿಸಿದಳು. ಅವರ ವಾಣಿಯು ವಿಫಲವಾಗಲಾರದು. ಆಗ ಅವನು ಜರತ್ಕಾರುವನ್ನು ತನ್ನ ಮನೆಯಲ್ಲಿರಿಸಿಕೊಂಡನು. ಕೆಲ ಕಾಲ ಕಳೆದು ಹೋದಾಗ ಮುನಿಯು ವಂಶಧರ ಪುತ್ರನು ಜರತ್ಕಾರುವಿನ ಉದರದಿಂದ ಹುಟ್ಟಿದನು. ಕುರುಶ್ರೇಷ್ಠನೇ, ಅದೇ ಪುತ್ರನು ಆಸ್ಥಿತಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಅದೇ ಬಾಲಕನು ಭವಿಷ್ಯದಲ್ಲಿ ಆಸ್ತಿಕ ಎಂಬ ಮುನಿಯ ಹೆಸರಿನಿಂದ ವಿಖ್ಯಾತನಾದನು. ರಾಜೇಂದ್ರನೇ, ತಾಯಿಯ ಕುಲದ ರಕ್ಷಣೆಗಾಗಿ ಅವನು ನಿನ್ನ ಯಜ್ಞದಲ್ಲಿ ಬಂದು ತಕ್ಷಕನನ್ನು ಬದುಕಿಸಿದನು. ಮಹಾರಾಜನೇ, ಇವನೇ ಯಾವರ ಕುಲದೀಪದ ಆಸ್ತಿಕನಾಗಿರುವನು. ವಾಸುಕಿ ನಾಗನ ತಂಗಿ ಜರತ್ಕಾರು ಇವನ ಜನನಿಯಾಗಿದ್ದಳು. ಈ ಮುನಿಯ ಕಾರ್ಯವು ಪ್ರಶಂಸನೀಯವಾಗಿತ್ತು. ನೀನು ಅವನಿಗೆ ಮಾನ್ಯತೆಯನ್ನು ಕೊಟ್ಟಿದ್ದೆ. ಮಹಾಬಾಹುವೇ, ನಿನ್ನ ಕಲ್ಯಾಣವಾಗಲಿ. ರಾಜನೇ, ಈಗ ನೀನು ಭಕ್ತಿಯಿಂದ ಭಗವತಿ ಜಗದಂಬೆಯ ಒಂದು ವಿಶಾಲ ಮಂದಿರವನ್ನು ನಿರ್ಮಿಸು. ಅದರ ಪುಣ್ಯದಿಂದ ನಿನಗೆ ಸಂಪೂರ್ಣ ಸಿದ್ಧಿಗಳು ಪ್ರಾಪ್ತವಾಗುವವು. ಉತ್ತಮ ಭಕ್ತಿಯಿಂದ ಆರಾಧನೆ ಮಾಡಿದಾಗ ಭಗವತಿ ಜಗದಂಬೆಯು ಸದಾ ಸಮಸ್ತ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವಳು. ಕುಲದ ಅಭ್ಯುದಯ ಮಾಡುವುದರ ಜೊತೆಗೆ ರಾಜ್ಯವನ್ನು ಸ್ಥಿರವಾಗಿಸುವಳು. ರಾಜೇಂದ್ರನೇ, ನವರಾತ್ರಿ ವ್ರತವನ್ನು ಮಾಡಿ ಶ್ರೀಮದ್ದೇವಿ ಭಾಗವತ ಎಂಬ ಪುರಾಣವನ್ನು ಶ್ರವಣಿಸು. ನಾನು ಅದನ್ನು ನಿನಗೆ ಹೇಳುವೆನು. ಈ ಅಲೌಕಿಕ ಕಥೆಯು ಪರಮ ಪವಿತ್ರವೂ ಸಂಸಾರದಿಂದ ಉದ್ಧರಿಸುವಂತಹದ್ದು, ಅನೇಕ ರಸಗಳಿಂದ ಪರಿಪೂರ್ಣವೂ ಆಗಿದೆ. ರಾಜೇಂದ್ರನೇ, ಪ್ರೇಮ ಪರಿಪೂರ್ಣ ಚಿತ್ತದಲ್ಲಿ ಭಗವತಿಯು ಸದಾ ವಿರಾಜಿಸುತ್ತಿರುವ ಆ ಕುಶಲ ಪುರುಷರು ಧನ್ಯರು. ಅವರೇ ಭಾಗ್ಯವಂತರೆಂದು ತಿಳಿಯಲಾಗಿದೆ. ಭಾರತ ಮಹಾಮಾಯ ಸ್ವರೂಪಿಣಿ ಭಗವತಿ ಜಗದಂಬೆಯನ್ನು ನಿರಂತರ ಉಪಾಸನೆ ಮಾಡದವರು ಈ ಭಾರತ ವರ್ಷದಲ್ಲಿ ಮಹಾ ದುಃಖಿಗಳಾಗುತ್ತಾರೆ. ರಾಜನೇ, ಬ್ರಹ್ಮನಿಂದ ಹಿಡಿದು ಸಮಸ್ತ ದೇವತೆಗಳು ಆಕೆಯ ಆರಾಧನೆಯಲ್ಲಿ ತತ್ಪರರಾಗಿರುವಾಗ ಆಕೆಯ ಸೇವೆಯಿಂದ ಯಾವ ಪುರುಷನು ತಾನೇ ವಿಮುಖನಾಗಿ ಸುಖಿಯಾಗಿರಬಲ್ಲನು? ನಿರಂತರವಾಗಿ ಈ ಪುರಾಣವನ್ನು ಕೇಳುವವನ ಎಲ್ಲ ಕಾಮನೆಗಳು ಪೂರ್ಣವಾಗುವವು. ಈ ಸರ್ವೋತ್ಕೃಷ್ಟ ಪುರಾಣವು ಮೊಟ್ಟಮೊದಲು ಅರ್ಧ ಶ್ಲೋಕದಲ್ಲಿ ಭಗವತಿ ಆದ್ಯಾಶಕ್ತಿಯು ವಿಷ್ಣುವಿಗಾಗಿ ಹೇಳಿದ್ದಳು. ರಾಜನೇ, ಇದರ ಶ್ರವಣದಿಂದಲೇ ನಿನ್ನ ಚಿತ್ತವು ಶಾಂತವಾಗುವುದು. ಪಿತೃಗಳಿಗೆ ಸದಾ ಸ್ವರ್ಗದಲ್ಲಿ ವಾಸಿಸುವ ಅವಕಾಶ ದೊರೆಯುವುದು. ಇಲ್ಲಿಗೆ ಶ್ರೀಮದ್ದೇವಿ ಭಾಗವತದ 2ನೇ ಸ್ಕಂದ ಮುಗಿಯಿತು. ಹರಿ ಓಂ ನಮಸ್ಕಾರ.